ಹಾಯ್ ಫ್ರೆಂಡ್ಸ್, ಹೊನ್ನಾಳಿಲಿ 4-5 ಮಾರಿ ಹಬ್ಬ ಇತ್ತು ನೋಡಿ. ಅದರದ್ದು ಪ್ರಿಪ್ರೇಷನ್ ಹೇಗೆ ನಡೀತಿದೆ ಅಂತ. ಈ ಸಂಗೊಳ್ಳಿ ರಾಯಣ್ಣ ಸರ್ಕಲಲ್ಲಿ ಈ ಥರ ಮಾರಿಕಾಂಬೆದು ಸ್ಟ್ಯಾಚು ಅರೇಂಜ್ ಮಾಡಿದರು. ನೋಡೋಕೆ ಹೆಂಗಿತ್ತು ಅಂದರೆ ಅದ್ಭುತ ಗಾಯ್ಸ್. ಮೊದಲನೇ ಬಾರಿಗೆ ಹೊನ್ನಾಳಿಲಿ ಈ ಥರ ಮಾಡಿರೋದು. ಹಾಗೆ ದೇವಸ್ಥಾನನೂ ಕೂಡ ತುಂಬ ಸುಂದರವಾಗಿ ಅಲಂಕಾರ ಮಾಡಿದರು. ನೋಡೋಕ್ಕೆ 2 ಕಣ್ಗಳು ಸಾಲದು. ನಾವು ಹೋಗಿದ್ವಿ, ಅಮ್ಮನ ದರ್ಶನ ಮಾಡ್ಕೊಂಡ್ವಿ. ನಿಮಗೂ ಹಾಗೆ ಅದರದ್ದು ಕೆಲವು ಕ್ಲಿಪ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ. ಹೆಂಗಿತ್ತು ಹೊನ್ನಾಳಿಲಿ ಮಾರಿಕಾಂಬಾ ಜಾತ್ರೆ. ಬನ್ನಿ ಗೈಸ್, ನೀವು ನೋಡಿ. ನಾವು ಹೋಗಿದ್ದು ಗುರುವಾರ ಸಂಜೆ. ಅಷ್ಟೊತ್ತಿಗಾಲೆ ಅಮ್ಮನ್ನ ಊರು ತುಂಬ ಮೆರವಣಿಗೆ ಮಾಡಿ ಅಮ್ಮನ್ನ ದೇವಸ್ಥಾನದಲ್ಲಿ ಇಟ್ಟು ಬಂದಿದ್ರು. ನಾವು ಸಂಜೆ ಹೋಗಿ ಹಾಗೆ ಜಾತ್ರೆಯಲ್ಲೆಲ್ಲ ಅಡ್ಡಾಡಿ ನಮ್ಗೆ ಏನೇನು ಬೇಕೋ ಎಲ್ಲ ತೊಗೊಂಡು, ನನಗಂತೂ ಇಯರಿಂಗ್ಸ್ ಅಂದರೆ ತುಂಬ ಇಷ್ಟ. ಇಯರಿಂಗ್ಸ್ ತೊಗೊಂಡೆ, ಬಳೆ ತೊಗೊಂಡೆ, ಜಾತ್ರೆ ಫುಲ್ ಸುತ್ತಾಡಿ ಕೆಲವು ಮನೆಗೆ ಬೇಕಾಗಿರೋ ಥಿಂಗ್ಸ್ನೆಲ್ಲ ತೊಗೊಂಡು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಗುಂಪು ಗುಂಪಲಿ ಗೌರಿ ಗಂಗೆ, ಬಣ್ಣ ಬಣ್ಣದ ಚಿಟ್ಟೆ ಹಂಗೆ, ನೋಡೋಕೆ ಸಾಲಾಗಿಲ್ಲ ಎರಡು ಕಣ್ಣು. ಗಂಡು ಹೈಕಳು ಬೆಪ್ಪ ಗೌರೆ, ಬೆರಗು ಕಣ್ಣಲ್ಲಿ ನೋಡ್ತಾ ಅವರೆ, ದಾವಣಿಲೆ ಬೀಸುತ್ತಾರೆ ಹೆಣ್ಹೈಕಳು. ರೊಟ್ಟಿ ಊಟ ಉಣ್ಣಾಗಿಲ್ಲ, ಹಬ್ಬದೂಟ ತಳ್ಳಾಗಿಲ್ಲ, ನೆಂಟ ಜಗಳ ಆಡಂಗಿಲ್ಲ ನಮ್ಮ ಊರಲ್ಲಿ. ಜಾತ್ರೆ ಅಂದಮೇಲೆ ಅಷ್ಟಕ್ಕೆ ಮುಗಿಯಲ್ಲ ಅಲ್ವಾ. ನಮಗೆ ಮೇನ್ ಎಂಟರ್ಟೈನ್ಮೆಂಟ್ ಕೊಡೋದೇ ಗೇಮ್ಸ್. ಬನ್ನಿ ಗೇಮ್ಸ್ ಕಡೆ ಹೋಗೋಣ. ಅಲ್ಲಿ ತುಂಬ ಗೇಮ್ಸ್ಗಳಿದ್ವು. ನಮಗಿಷ್ಟವಾಗಿದ್ದು ಡಿಸ್ಕೋ ಡ್ಯಾನ್ಸ್ ಅಂತ. ಆ ಗೇಮ್ ಮಾತ್ರ ಸಖತ್ ಮಜಾ ಇತ್ತು. ನೋಡಿ ಹೆಂಗೆ ಎಂಜಾಯ್ ಮಾಡಿದೆ. ನಾನಂತೂ ಫುಲ್ ಚೀರಾಡ್ಬಿಟ್ಟೆ. ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಎಂಜಾಯ್ ಮಾಡಿದ್ದೆ. ನೀವು ಹೀಗೆ ಎಲ್ಲ ಗೇಮ್ಸ್ನ ಎಂಜಾಯ್ ಮಾಡಿ ಮನೆ ಕಡೆ ಹೊರಟ್ವಿ. ಬಾಯ್ ಬಾಯ್ ಗಾಯ್ಸ್.